ರಾಮಾಯಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಾಮ ರಾವಣನನ್ನು ಬಾಣ ಬಿಟ್ಟು ಸೋಲಿಸಿರ್ತಾನೆ. ಹಾಗಾಗಿ ರಾವಣ ಇನ್ನೇನು ಸಾಯ್ತಾನೆ ಅನ್ನೋ ಸ್ಟೇಜಲ್ಲಿರ್ತಾನೆ. ಆವಾಗ ಏನ ಅಂತ ಅನಿಸುತ್ತೆ ಅಂದರೆ, ಅವನು ಕೆಳಗೆ ಬಿದ್ದಿರ್ತಾನೆ. ಆವಾಗ ರಾಮ ಹೇಳ್ತಾನಂತೆ ಲಕ್ಷ್ಮಣನಿಗೆ, ಹೋಗು ರಾವಣನ ಹತ್ರ, ಅವನು ಕೊನೆಯ ಸ್ಥಿತಿಯನ್ನು ತಲುಪಿದ್ದಾನೆ, ಅವನ ಹತ್ರ ಏನಾದರೂ ಜೀವನ ಪಾಠ ಕಲಿಯೋದಿದ್ರೆ ಕಲ್ತ್ಕೊಂಡು ಬಾ, ತಿಳ್ಕೊಂಡು ಬಾ ಅಂತ ಕಳಿಸ್ತಾನಂತೆ. ಆವಾಗ ಲಕ್ಷ್ಮಣ ಏನು ಮಾಡ್ತಾನೆ, ರಾವಣನ ಹತ್ರ ಹೋಗ್ಬಿಟ್ಟು ಕೇಳ್ತಾನಂತೆ, ನೀನಿನ್ನೇನು ಸಾಯುವ ಹಂತದಲ್ಲಿದೆಯಾ, ನನಗೇನಾದರೂ ಜೀವನ ಪಾಠವನ್ನು ಕಲಿಸ್ಕೊಡ್ತೀಯಾ ಅಂತ ಕೇಳ್ತಾನಂತೆ. ಆವಾಗ ರಾವಣ ಆ ಕಡೆ ಮುಖ ತಿರ್ಸ್ಕೊಂಡು ಕೂತ್ಕೊಂಡು ಬಿಡ್ತಾನಂತೆ. ಆವಾಗ ಲಕ್ಷ್ಮಣಂಗೆ ಏನಾಗುತ್ತೆ, ಸಿಟ್ಟು ಬರುತ್ತೆ. ಆವಾಗ ಅವನು ವಾಪಸ್ ಬಂದು ರಾಮನ ಹತ್ರ ಹೇಳ್ತಾನಂತೆ, ರಾವಣಂಗೆ ಇನ್ನೇನು 2 ನಿಮಿಷದಲ್ಲಿ ಸಾಯುವ ಸ್ಥಿತಿಯಲ್ಲಿರ್ತಾನೆ, ಅವನು ಆದರೂ ಕೂಡ ನಾನು ಕೇಳಿದ ಪ್ರಶ್ನೆಗೆ, ಅಂದರೆ ಜೀವನ ಪಾಠವನ್ನು ಕಲಿಸ್ಕೊಡು ರಾವಣ ಅಂತ ಕೇಳಿದಾಗ ಮುಖನ ಆ ಕಡೆ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟ. ಅವನು ಯಾವತ್ತೂ ಬದಲಾಗಲ್ಲ. ಎಷ್ಟೇ ಅವನು ಕಷ್ಟದ ಪರಿಸ್ಥಿತಿಲಿದ್ದರೂ ಕೂಡ ಅವನು ಯಾವತ್ತೂ ಚೇಂಜ್ ಆಗಲ್ಲ ಅಂತ ಹೇಳ್ತಾನೆ. ಅವನ ಅಹಂಕಾರನ ಅವನು ಯಾವತ್ತೂ ಬಿಡೋದಿಲ್ಲ ಅಂತ ಹೇಳ್ತಾನಂತೆ. ಆವಾಗ ರಾಮ ಕೇಳ್ತಾನೆ ಲಕ್ಷ್ಮಣನಿಗೆ, ನೀನು ಅವನ ಹತ್ರ ಎಲ್ಲಿ ಹೋಗಿ ನಿಂತ್ಕೊಂಡು ಕೇಳಿದೆ ಅಂತ ಕೇಳ್ತಾನಂತೆ. ಆವಾಗ ನಾನು ಅವನ ತಲೆ ಹತ್ರ ಹೋಗಿ ನಿಂತ್ಕೊಂಡು ಕೇಳಿದೆ, ಜೀವನ ಪಾಠವನ್ನು ಕಲಿಸ್ಕೊಡು ಅಂತ ಹೇಳ್ತಾನಂತೆ. ಆವಾಗ ರಾಮ ಹೇಳ್ತಾನೆ, ಇಲ್ಲ, ನೀನು ತಪ್ಪು ಮಾಡಿದ್ಯಾ. ಯಾವತ್ತೂ ವಿದ್ಯೆನ ಕಲಿಬೇಕಾದ್ರೆ ಕಾಲ ಹತ್ರ ನಿಂತ್ಕೊಂಡು ಕೇಳಬೇಕು, ತಲೆ ಹತ್ರ ಅಲ್ಲ. ಇವಾಗ ಹೋಗು, ನೀನು ಅವನ ಕಾಲ ಹತ್ರ ನಿಂತ್ಕೊಂಡು ಕೇಳು, ಖಂಡಿತ ಅವನು ಹೇಳ್ಕೊಡ್ತಾನೆ ಅಂತ ಹೇಳ್ತಾನಂತೆ. ಲಕ್ಷ್ಮಣ ಏನು ಮಾಡ್ತಾನೆ, ಮತ್ತೆ ಬಂದು ಕಾಲ ಹತ್ರ ಬಂದುಬಿಟ್ಟು, ಈಗ ನನಗೆ ಜೀವನದ ಪಾಠವನ್ನು ಏನಾದರೂ ಹೇಳ್ಕೊಡ್ತೀಯಾ ರಾವಣ ಅಂತ ಕೇಳ್ತಾನೆ ಲಕ್ಷ್ಮಣ. ಆವಾಗ ಅವನು ಕೂರಿಸ್ಕೊಂಡು ಸಾಯುವ ಸ್ಥಿತಿಯಲ್ಲಿದ್ದರೂ ಕೂಡ ತುಂಬ ಜೀವನ ಪಾಠವನ್ನು ಕಲಿಸ್ತಾನಂತೆ. ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ, ನಾವು ಏನಾದರೂ ಯಾರಿಂದನಾದರೂ ಕಲಿಬೇಕು ಅಂದರೆ, ವಿದ್ಯೆನ ಕಲಿಬೇಕಂದ್ರೆ, ಅಥವಾ ನಮಗೇನಾದರೂ ಬೇಕಾದ ಮಾಹಿತಿನ ನಾವು ತಿಳ್ಕೊಳ್ಬೇಕಂದ್ರೆ ಯಾವತ್ತೂ ವಿನಯದಿಂದ ತಿಳ್ಕೊಳ್ಬೇಕು. ಮೊದಲು ನಾವು ನಮ್ಮ ಅಹಂಕಾರವನ್ನು ಬಿಟ್ಟರೆ ಖಂಡಿತ ನಮಗೆ ಬೇಕಾದ ಜ್ಞಾನ ಸಿಗುತ್ತೆ. ಹಾಗೆ ಬೇರೆಯವರಿಂದ ನಾವು ಅದನ್ನು ಪಡ್ಕೊಳ್ಬೋದು. ನಾವು ಮೊದಲು ಅಹಮ್ಮನ್ನು ತ್ಯಜಿಸಬೇಕು. ವಿದ್ಯೆ ನಮಗೆ ಏನು ಬರದೇ ಇದ್ದರೂ ಕೂಡ ಅಹಂಕಾರದಿಂದ ವರ್ತನೆ ಮಾಡಿದ್ರೆ ನಾವು ಅಲ್ಪಜ್ಞಾನಿಗಳಾಗೇ ಇರ್ತೀವಿ. ಹಾಗೆ ನಮಗೆ ಯಾವುದೇ ಒಂದು ಜ್ಞಾನ ಆಗಲಿ ನಮಗೆ ಬೇಕಾದ ಮಾಹಿತಿಗಳಾಗಿ ಸಿಗೋದಿಲ್ಲ. ಯಾವತ್ತೂ ನಾವು ಏನಾದರೂ ಯಾರಿಂದ ಕಲಿಬೇಕಾದ್ರೂ ಕೂಡ ತುಂಬ ಒಬೀಡಿಯೆಂಟಾಗಿ, ಅಂದರೆ ವಿನಯತೆಯಿಂದ ಕಲಿಬೇಕು. ವಿನಯತೆಯಿಂದ ನಾವು ಯಾವ ವಿದ್ಯೆಯನ್ನು ಕೂಡ ಪಡಿಬೋದು, ಹಾಗೆ ತಿಳ್ಕೊಳ್ಬೋದು. ಈ ನೀತಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.